ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಈರುಳ್ಳಿನೂ ಹಾಕಿದೆ, ಮಸಾಲೆನೂ ಏನು ಹಾಕ್ದೇನೆ ಇವಾಗ ನಾನು ಮಿಕ್ಸೆಡ್ ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನಾನಿವಾಗ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವಾಗ ನಾನು ಮಿಕ್ಸೆಡ್ ತರಕಾರಿ ಪಲ್ಯನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವಾಗ ಹೇಳ್ತೀನಿ. ಇವಾಗ 1/4 kg ನಾನು ಆಲೂಗೆಡ್ಡೆನ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೀನಿ. 1/4 kg ಕ್ಯಾರೆಟು, 1/4 kg ಬೀನ್ಸು ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಒಂದು 10 ಹಸಿಮೆಣ್ಸಿನ್ಕಾಯಿ, ಕರಿಬೇವು, ತೆಂಗಿನ ತುರಿ, ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು, ಇಂಗು, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಉಪ್ಪು ಮತ್ತು ಎಣ್ಣೆ. ಇವಾಗ ಇಷ್ಟನ್ನು ಹಾಕಿಬಿಟ್ಟು ನಾನಿವಾಗ ಮಿಕ್ಸೆಡ್ ತರಕಾರಿ ಪಲ್ಯನ ಮಾಡ್ತಾಯಿದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಲಿ 4 ಸ್ಪೂನ್ ಎಣ್ಣೆ ಹಾಕಿದ್ದೆ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕಿರ್ತಾಯಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ, ಹಿಂಗು ಹಾಕ್ತೀನಿ, ಕಡಲೆಬೇಳೆ ಒಂದು ಅರ್ಧ ಸ್ಪೂನು, ಉದ್ದಿನಬೇಳೆ ಒಂದು ಅರ್ಧ ಸ್ಪೂನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಕೆಂಪಾಗಬೇಕು ಉದ್ದಿನಬೇಳೆ, ಕಡಲೆಬೇಳೆ. ಈಗ ನೋಡಿ ಸ್ವಲ್ಪ ಕೆಂಪಾಗಿದೆ. ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಒಂದು 10 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಬೀನ್ಸ್ ಹಾಕ್ತಾಯಿದ್ದೀನಿ. ಸಣ್ಣಗೆ ಹೆಚ್ಚಿಟ್ಕೊಂಡ್ರೆ ಕ್ಯಾರೆಟು ಬೀನ್ಸು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತೀನಿ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಆಲೂಗೆಡ್ಡೆ ಹಾಕ್ತೀನಿ. ಆಲೂಗೆಡ್ಡೆನೂ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೀರು ಹಾಕಲ್ಲ, ಅದು ಒಗ್ಗರಣೆಲೇ ಬೇಯುತ್ತೆ, ನೀರು ಬಿಟ್ಕೊಳುತ್ತೆ, ತರಕಾರಿನಲ್ಲೇ ನೀರಿರುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಮುಚ್ಚಿ ಒಂದು 10 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಇವಾಗ ನೋಡಿ 10 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಇವಾಗ ಇನ್ನೊಂದು 5 ನಿಮಿಷ ಬೇಯಿಸ್ತೀನಿ. ಇನ್ನೂ ಸ್ವಲ್ಪ ಬೇಯಬೇಕಿತ್ತು, ಇನ್ನೊಂದು 5 ನಿಮಿಷ ಬೇಯಿಸ್ತೀನಿ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಬೆಂದಿದೆ ಚೆನ್ನಾಗಿ. ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ಮೇಲೆ ತೆಂಗಿನ ತುರಿ ಹಾಕ್ತೀನಿ. ಆವಾಗಲೇ ಉಪ್ಪು ಹಾಕಿದ್ದೆ ಸ್ವಲ್ಪ, ಇವಾಗ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ತೆಂಗಿನ ತುರಿ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಏನು ನಾನು ಮಸಾಲೆ ಹಾಕಿಲ್ಲ ನೋಡಿ ಸ್ನೇಹಿತರೆ. ಬರೀ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ತರಕಾರಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕ್ತೀನಿ. ತುಂಬ ಚಪಾತಿಗಂತೂ ತುಂಬ ಸೂಪರಾಗಿರುತ್ತೆ. ಇವಾಗ ನಿಂಬೆ ರಸ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ರೆಡಿ ಆಯಿತು. ಏನು ಈರುಳ್ಳಿನೂ ಹಾಕಲಿಲ್ಲ, ನಾನು ಮಸಾಲೆನೂ ಏನೂ ಹಾಕಲಿಲ್ಲ. ನಮಗೆ ಮಿಕ್ಸೆಡ್ ತರಕಾರಿ ಪಲ್ಯ ರೆಡಿ ಆಯಿತು. ಇವಾಗ ನಾನು ಸಾಫ್ಟ್ ಚಪಾತಿ ಮಾಡೋದನ್ನ ತೋರಿಸ್ತೀನಿ. ಇವಾಗ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಫ್ಟಾಗಿರುತ್ತೆ ಚಪಾತಿ. ಅದು ಹೇಗೆ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ. ಈಗ ಎಣ್ಣೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಎಣ್ಣೆ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತೀನಿ. ಒಂದೇ ಸಾರಿ ಹಾಕ್ಕೋಬಾರ್ದು, ಸ್ವಲ್ಪನೇ ಹಾಕ್ಕೋಬೇಕು.
ನೋಡಿಕೊಂಡು ನೀರು ಹಾಕ್ಕೊಂಡು ಮೃದುವಾಗಿ ಕಲಿಸ್ಬೇಕು, ಚೆನ್ನಾಗಿ ನಾದಬೇಕು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ತೀನಿ. ಎಷ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ಚಪಾತಿ ಸಾಫ್ಟಾಗಿ ಬರುತ್ತೆ. ಇವಾಗ ಚೆನ್ನಾಗಿ ನಾದಿ ಆಗಿದೆ ನೋಡಿ, ಈ ಥರ ಸಾಫ್ಟಾಗಿರಬೇಕು. ನೋಡಿ, ಸ್ವಲ್ಪ ತಗೊಂಡು ಇನ್ನೊಂದು ಸ್ವಲ್ಪ ನಾದ್ಕೊತೀನಿ. ಹಿಟ್ಟು ಅಷ್ಟು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾದ್ಕೋಬೇಕು. ಇವಾಗ ಸಾಫ್ಟಾಗಿದೆ, ನಾದ್ಕೊಂಡಿದ್ದೀನಿ ಚೆನ್ನಾಗಿ. ಇವಾಗ ನಾನು ಚಪಾತಿ ಲಟ್ಟಿಸ್ತೀನಿ. ಈಗ ನಮ್ಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಉಂಡೆ ತೊಗೋಬೇಕು. ಉಂಡೆ ತೊಗೊಂಡು ನೋಡಿ, ನಾನು ಈ ಸೈಜ್ ಉಂಡೆ ತೊಗೊಂಡಿದ್ದೀನಿ. ಇವಾಗ ಹಿಟ್ಟನ್ನು ಕೆಳಗಡೆ ಗೋಧಿ ಹಿಟ್ಟನ್ನ ಹಾಕಿಬಿಟ್ಟು ಗೋಧಿ ಹಿಟ್ಟಿನಲ್ಲಿ ಈ ಥರ ಹದ್ದಿ ಇವಾಗ ನಾನು ಚಪಾತಿ ಲಟ್ಟಿಸ್ತೀನಿ. ಇವಾಗ ನಾನು ಮೇಲೆ ಚೆನ್ನಾಗಿ ಎಣ್ಣೆ ಸವರ್ತೀನಿ. ಈ ಥರ ಕೈನಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇವಾಗ ಫೋಲ್ಡ್ ಮಾಡ್ತೀನಿ. ಈ ಥರ ಫೋಲ್ಡ್ ಮಾಡ್ತೀನಿ. ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಬಿಟ್ಟು ಇವಾಗ ನಾನು ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ತೀನಿ. ತುಂಬ ಸಾಫ್ಟಾಗಿ ಬರುತ್ತೆ ಸ್ನೇಹಿತರೆ ಚಪಾತಿ. ಮತ್ತು ಇದು ನಾನು ಮಿಕ್ಸೆಡ್ ತರಕಾರಿ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ನೀವು ಒಂದು ಸಾರಿ ಮಾಡಿ ನೋಡಿರಿ. ಇವಾಗ ಹೆಂಚು ಇಟ್ಕೊಂಡಿದ್ದೀನಿ, ಹೆಂಚು ಬಿಸಿಯಾಗಿದೆ. ಇವಾಗ ಹೆಂಚು ಮೇಲೆ ಹಾಕ್ತೀನಿ. ಇವಾಗ ಹೆಂಚು ಮೇಲೆ ಹಾಕಿದ ಮೇಲೆ ಸುತ್ತ ಒಣಗಿರೋ ಥರ ಬರುತ್ತೆ. ಆವಾಗ ನಾವು ಉಲ್ಟಾ ಮಾಡಿ ಹಾಕಬೇಕು. ನೋಡಿ, ಇವಾಗ ಸುತ್ತ ಡ್ರೈ ಆಗಿರೋ ಥರ ಬರ್ತಾಯಿದೆ. ಈ ಕಲರ್ ಬರಬೇಕು, ಸುತ್ತ ಡ್ರೈ ಆಗಿರಬೇಕು. ಇವಾಗ ಉಲ್ಟಾ ಮಾಡಿ ಹಾಕಬೇಕು. ನೋಡಿ, ಈ ಥರ ಉಲ್ಟಾ ಮಾಡಿ ಹಾಕ್ತಾ ಇರಬೇಕು. ಇವಾಗ ನೋಡಿ ಉಬ್ಬಿ ಬರುತ್ತೆ. ದೊಡ್ಡ ಉರಿನೇ ಇಟ್ಕೋಬೇಕು, ಸಣ್ಣ ಉರಿ ಇಟ್ಕೋಬಾರ್ದು. ಇವಾಗ ಅದರ ಮೇಲೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕ್ತೀನಿ. ಇವಾಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಮತ್ತೆ ಉಲ್ಟಾ ಮಾಡ್ತೀನಿ. ಮತ್ತೆ ಉಲ್ಟಾ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಸಾಫ್ಟ್ ಚಪಾತಿ ರೆಡಿ ಆಯಿತು.
ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ರೆಡಿ ಆಯಿತು. ಈರುಳ್ಳಿ ಹಾಕ್ದೇ ಮಸಾಲೆ ಹಾಕ್ದೇ ಮಾಡಿರೋ ಚಪಾತಿ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ. ಚಪಾತಿ ಜೊತೆ ತುಂಬ ರುಚಿ ಇರುತ್ತೆ. ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ. ರುಚಿಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ ನನಗೆ. ರೆಡಿ ಆಯಿತು. ಏನು ಮಸಾಲೆ ಹಾಕ್ದೇ ಈರುಳ್ಳಿ ಹಾಕ್ದೇ ಮಾಡಿರೋ ಮಿಕ್ಸಡ್ ತರಕಾರಿ ಮತ್ತು ಚಪಾತಿ ಸಾಫ್ಟ್ ಚಪಾತಿಯೊಂದಿಗೆ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.